Hi, hello, welcome to channel Gamya. After successfully exploring Varanasi, Ayodhya, Prayagraj and Gaya, ನಾವು ಇವತ್ತು ಕ್ಯಾಲ್ಕಟಾದಲ್ಲಿದ್ದೀವಿ, ದ ಸಿಟಿ ಆಫ್ ಜಾಯ್. ಎಕ್ಸ್ಪೀರಿಯನ್ಸ್ ದ ಸಿಟಿ ಆಫ್ ಜಾಯ್ ವಿತ್ ಅಸ್. ಕರೆಂಟ್ಲಿ ನಾವು ಇಂಡಿಯನ್ ಮ್ಯೂಸಿಯಮಲ್ಲಿದ್ದೀವಿ. ಈ ಮ್ಯೂಸಿಯಮ್ಗೆ 200 ಇಯರ್ಸ್ನ ಇತಿಹಾಸ ಇದೆ. ಇದನ್ನು 1814 ಎಸ್ಟಾಬ್ಲಿಷ್ ಮಾಡಿದ್ದು. ಈ ಮ್ಯೂಸಿಯಂ ಒಳಗಡೆ ತುಂಬ ಗ್ಯಾಲರೀಸ್ ಇದೆ. ಸೊ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಲ್ಮೋಸ್ಟ್ 30 minutes to 1 hour ಬೇಕು. ತುಂಬ ಅಂದರೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ಮ್ಯೂಸಿಯಂ. ಇಂಡಿಯನ್ ಮ್ಯೂಸಿಯಮಿಂದ ಜಸ್ಟ್ 2 kilometers ವಾಕಿಂಗ್ ಡಿಸ್ಟೆನ್ಸಲ್ಲಿ ನೀವು ಬಂದರೆ ಈ ವಿಕ್ಟೋರಿಯಾ ಮೆಮೋರಿಯಲ್ ಸಿಗುತ್ತೆ. ಈ ವಿಕ್ಟೋರಿಯಾ ಮೆಮೋರಿಯಲ್ ಬಂದು ಡೆಡಿಕೇಟೆಡ್ ಟು ಕ್ವೀನ್ ವಿಕ್ಟೋರಿಯಾ. ಇದನ್ನು ವೈಟ್ ಮಾರ್ಬಲ್ ಸ್ಟೋನ್, ಅದ ಮಕ್ರಾನಾ ಸ್ಟೋನಿಂದ ಬಿಲ್ಡ್ ಮಾಡಿದ್ದಾರೆ. ಸೊ ಒಳಗಡೆ ಬರೋದಕ್ಕೆ ಒಂದು 20 rupees ಎಂಟ್ರಿ ಫೀಸ್ನ ಚಾರ್ಜ್ ಮಾಡ್ತಾರೆ. ಈವ್ನಿಂಗು ಇಲ್ಲಿ ಒಂದು ಲೈಟ್ ಶೋ ಕೂಡ ಇರುತ್ತೆ, ಅದಕ್ಕೆ 200 rupees ಚಾರ್ಜ್ ಮಾಡ್ತಾರೆ. ಒಳಗಡೆ ಹೋಗಿ ನೋಡೋದಕ್ಕೆ ಅನದರ್ 50 rupees ಚಾರ್ಜ್ ಮಾಡ್ತಾರೆ. ಬನ್ನಿ ಒಳಗಡೆ ಹೋಗಿ ಏನಿದೆ ಅಂತ ನೋಡೋಣ. ಇವರೇ ಕ್ವೀನ್ ವಿಕ್ಟೋರಿಯಾ. ಒಳಗಡೆನೂ ಚೆನ್ನಾಗೇ ಇದೆ. ಇಡೀ ಈ ಮೆಮೋರಿಯಲ್ನ ನೋಡಬೇಕು ಅಂದರೆ ಆಲ್ಮೋಸ್ಟ್ 1 hour ಬೇಕು. ವಿ ಆರ್ ಟೂ ಲೇಟ್ ಇಯರ್ ಆ್ಯಕ್ಚುಲಿ. ಸೊ ಕ್ಲೋಸಿಂಗ್ ಅವರ್ಸ್ ಇದು. ಲಿಟ್ರಲಿ ಚೇಸ್ ಮಾಡ್ತಾ ಇದ್ದಾರೆ ಅಷ್ಟೇ, ಆಚೆ ಕಡೆ ಹೋಗಿ ಅಂತ. ಲೇಟಾಗಿ ಬಂದಿದ್ದಕ್ಕೆ ಏನಪ್ಪ ಅಡ್ವಾಂಟೇಜು ಅಂದರೆ ಈ ಥರ ಖಾಲಿಯಾಗಿರೋ ಒಂದು ಫುಟೇಜ್ ಸಿಕ್ಕಿದೆ ಅಷ್ಟೇ. ಸೊ ನೆಕ್ಸ್ಟ್ ಅಪ್ ಇನ್ ದ ಲಿಸ್ಟ್ ಬಂದು ಬಿಸ್ಬಾ ಬಂಗ್ಲಾ ಗೇಟ್ ಅಂತ. ಸೊ ಕರೆಂಟ್ಲಿ ಅದ್ರ ಮುಂದೆಗಡೆನೇ ಇದ್ದೀವಿ. ಆ ಮೇಲ್ಗಡೆ ನಿಮ್ಗೇನು ಕಾಣಿಸ್ತಾ ಇದೆ ಅದು ಬಂದು ರೆಸ್ಟೋರೆಂಟು. ಸೊ ಅಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ. 2 hours ವೆಯ್ಟ್ ಮಾಡಿ ಕೊನೆಗೆ ನಮ್ದು ಆಪರ್ಚುನಿಟಿ ಬಂತು. ಊಟ ಮಾಡೋದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದ ಮೇಲೂ ಟೇಬಲಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸ್ದ. ಸೊ ಫೈನಲಿ ಫುಡ್ ಬಂತು. ವ್ಯೂ ಆ್ಯಕ್ಚುಲಿ ಚೆನ್ನಾಗಿದೆ ಇಲ್ಲಿಂದ. ಬಟ್ ದ ಥಿಂಗ್ ಈಸ್ ಲೈಕ್ AC ಸ್ವಲ್ಪ ಹೈ ಇಟ್ಟಿದ್ದಾರೆ, ಹಾಗಾಗಿ ಎಲ್ಲ ಫಾಗ್ ಕಟ್ಕೊಂಬಿಟ್ಟಿದೆ, ಏನು ಕಾಣಿಸ್ತಾ ಇಲ್ಲ. ಫೈನಲಿ ಆ ಆಪರ್ಚುನಿಟಿ ಸಿಕ್ತು ಈ ಎಲ್ಲೋ ಟ್ಯಾಕ್ಸಿ ಹತ್ತೋದಕ್ಕೆ. ಸೊ ರೋಡ್ ಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಒಳಗಡೆ ಅಂತೂ ಏನೂ ಇಲ್ಲ, ಸೀಟ್ ಬೆಲ್ಟು ಕೂಡ ಇಲ್ಲ, ಕತ್ಲೆ ಅಷ್ಟೇ. ಸೊ ಅಂಬಾಸಿಡರ್ ಪ್ರೊಡಕ್ಷನ್ ನಿಲ್ಲಿಸಿದ್ದು 2014. ಸೊ ಪ್ರಾಬಬ್ಲಿ ಇನ್ನೊಂದು 5 years ಈ ಎಲ್ಲ ಕಾರ್ಸು ಕೂಡ ಸ್ಕ್ರ್ಯಾಪ್ ಆಗಿಬಿಡುತ್ತೆ. ಬಿಕಾಸ್ 15 years ಆದಮೇಲೆ ಯಾವುದೇ ಗಾಡಿ ಹಳೇದಾಗಿದ್ದರೆ ಅದು ಸ್ಕ್ರ್ಯಾಪ್ ಮಾಡಲೇಬೇಕು. ಸೊ ಅನದರ್ 5 years ಈ ಎಲ್ಲ ಕಾರ್ಸು ಸಿಗೋದೇ ಇಲ್ಲ. ಸೊ 5 years ಬಿಟ್ಟು ನೀವು ಕ್ಯಾಲ್ಕಟಾಗೆ ಬಂದರೆ ಈ ಯೆಲ್ಲೋ ಕಲರ್ ಟ್ಯಾಕ್ಸಿ ಇರೋದೇ ಇಲ್ಲ. ಆಮೇಲೆ ಮೊದಲು 8 ಲಕ್ಷ ವೆಹಿಕಲ್ಸ್ ಇತ್ತಂತೆ, ಇವಾಗ 8,000ಕ್ಕಿಂತ ಕಡಿಮೆ ಇದೆ.
ಕಲ್ಕಟ್ಟ ಅಂದ ತಕ್ಷಣವೇ ತುಂಬ ಜನಕ್ಕೆ ನೆನಪಾಗೋದು ಹೌರಾ ಬ್ರಿಡ್ಜು. ಈ ಹೌರಾ ಬ್ರಿಡ್ಜು ಕಲ್ಕಟ್ಟ ಮತ್ತು ಹೌರಾನ ಕನೆಕ್ಟ್ ಮಾಡುತ್ತೆ. ಇದು ಆಗಿನ ಕಾಲದಲ್ಲೇ 25 ಮಿಲಿಯನ್ ರುಪೀಸ್ನ ಖರ್ಚು ಮಾಡಿ ಕನ್ಸ್ಟ್ರಕ್ಟ್ ಮಾಡಿರೋದು. 1943 ಈ ಬ್ರಿಡ್ಜ್ ಇನಾಗ್ರೇಷನ್ ಆಗಿರೋದು. ಇವತ್ತುವರೆಗೂ ಇನ್ನೂ ರನ್ನಿಂಗಲ್ಲೇ ಇದೆ. ಇಡೀ ಇಂಡಿಯಾದಲ್ಲಿ ಟ್ರಾಮ್ಸ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಕಲ್ಕಟ್ಟಾಗೆ ಬರಬೇಕು. ಸೊ ಇಲ್ಲಿ 1873ಇಂದ ಈ ಟ್ರಾಮ್ಸ್ನ ಆಪ್ರೇಟ್ ಮಾಡ್ತಾ ಇದ್ದಾರೆ. ಇನಿಷಿಯಲಿ ಕುದುರೆಗಳ್ನ ಹಿಡ್ಕೊಂಡು ಈ ಟ್ರಾಮ್ಸ್ ಆಪ್ರೇಟ್ ಆಗ್ತಾಯಿತ್ತು. 1900 ಬ್ರಿಟಿಷವ್ರು ಬಂದು ಇದನ್ನು ಎಲೆಕ್ಟ್ರಿಫೈಡ್ ಮಾಡಿದ್ರು. ನಮ್ಗೆ ಹೆಂಗೆ BMTC ಇದೆಯೋ ಇಲ್ಲಿ WBTC ಅಂತ ಹೇಳ್ತಾರೆ, ವೆಸ್ಟ್ ಬೆಂಗಾಲ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಅವರು ಇದನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ. ಆ್ಯಸ್ ಪರ್ ಲೇಟೆಸ್ಟ್ ಆರ್ಟಿಕಲ್ ನೋಡಿದ್ರೆ ಇದು ಇನ್ನೇನು ಕ್ಲೋಸ್ ಆಗಿಬಿಡುತ್ತೆ. ಫ್ಯೂ ಆಪ್ಷನಲ್ ಆಗಿ ಮಾತ್ರ ಫ್ಯೂ ರೂಟ್ಸಲ್ಲಿ ಮಾತ್ರ ಆಪ್ರೇಟ್ ಮಾಡ್ಬೋದು ಅಷ್ಟೇ. ಒಳಗಡೆ ಈ ಇಂಟೀರಿಯರ್ಸ್ ಎಲ್ಲ ಹಂಗೆ ಹಳೇದಾಗಿ ಹಂಗೆ ಉಳಿಸ್ಕೊಂಬಿಟ್ಟಿದ್ದಾರೆ. ಚೆನ್ನಾಗಿದೆ, ಇದೊಂಥರ ಎಕ್ಸ್ಪೀರಿಯನ್ಸ್, ಹೆರಿಟೇಜ್. ಒಂದು ಫೈನಲ್ ಬಾಯ್ ಕಲ್ಕಟ್ಟ ಟ್ರಾಮ್ಸ್ಗೆ. ಎಲ್ಲ ಮುಗೀತು, ವಾಪಸ್ ಏರ್ಪೋರ್ಟಿಗೆ ಬಂದಿದ್ದೀವಿ. ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏರ್ಪೋರ್ಟಲ್ಲಿದ್ದೀವಿ. ಇಲ್ಲಿಂದ 2 hours ಹಿಡ್ಸುತ್ತೆ ಬೆಂಗಳೂರಿಗೆ. ಬೆಂಗಳೂರು ಏರ್ಪೋರ್ಟಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಚಿಕ್ಕ ಏರ್ಪೋರ್ಟು. ಸೊ ಎಲ್ಲ ಪ್ರೋಸೆಸ್ ಬೇಗ ಮುಗೀತು. ಪ್ಲೇನ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ವಿಸ್ತಾರ ಏರ್ಲೈನ್ ಬಂದಿದೆ, ನಾವು ಹೊರಟಿದ್ದೀವಿ. ಸೆಟಲ್ ಡೌನ್ ಆಗೋಷ್ಟಲ್ಲೇ ಫುಡ್ ಬಂತು. ಫುಡ್ ಎಂಜಾಯ್ ಮಾಡೋಷ್ಟರಲ್ಲೇ ಬೆಂಗಳೂರು ಕೂಡ ಬಂದ್ಬಿಡ್ತು. ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಈ ಟ್ರಿಪ್ನ ಟ್ರಾವೆಲ್ ಪಾರ್ಟ್ನರ್ಸ್ ಇವರೇ. Thank you for watching. Please do subscribe channel Gamya and travel with us.